ಇವತ್ತು ನಾವು ದೇವಸ್ಥಾನಕ್ಕೆ ಬಂದ್ಬಿಟ್ಟು ನೋಡ್ರಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವು ಕೊಪ್ಪಳ ಜೋಡಿ ಗೀತಾ ಮಹೇಶ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಅಷ್ಟರಲ್ಲಿ ನಮ್ಮ ಸಾಹೇಬ್ರು ಪೂಜೆನ ಮುಗಿಸ್ಕೊಂಡ್ಬಿಟ್ರು. ಬೇಗ ರೆಡಿ ಆಗು, ಬೇಗ ಹೋಗೋಣ ಅಂತ ಹೇಳಿದ್ರು. ನಾನು ರೆಡಿ ಆದ್ರೆ ನೋಡ್ರಿ ಸ್ನೋ ಪೌಡರ್ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಇನ್ನೂ ರೆಡಿ ಆಗ್ತಿದ್ದಾರೆ. ಅರ್ಥ ಆಯ್ತು ಅನ್ಸುತ್ತೆ. ನಾವು ಅಲ್ಲಿಂದ ನಮ್ಮಂಬರನ್ನ ಹತ್ಕೊಂಡು ಹೊರಟಿರೋದು ದೇವಸ್ಥಾನ ಕಡೆಗೆ. ಬೆಳಗ್ಗೆ ವಾತಾವರಣ ಅಂತೂ ಸಖತ್ತಾಗಿತ್ತು. ಬಟ್ ವಾತಾವರಣ ಚೆನ್ನಾಗಿತ್ತು ಅಂತ ನೋಡ್ಕೊಂತ ಹೋಗ್ಬೇಕಾದ್ರೆ ಅಕ್ಕಪಕ್ಕ ಇರೋ ಕಂಪ್ನಿಯಿಂದ ಬರೋ ಹೊಗೆಯಿಂದ ವಾತಾವರಣನ ಹಾಳಾಗ್ಬಿಟ್ಟೈತೆ ನೋಡ್ರಿ. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ನೀವು ಹೇಳಿದ್ದು 100ಕ್ಕೆ 100 ಸತ್ಯ ಬಿಡಿ ಸರ್. ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ ಹುಲಿಗೆಮ್ಮ ದೇವಿ ದರ್ಶನ ಮಾಡ್ಬೇಕಂತ ಹೇಳ್ಬಿಟ್ಟು. ಸೊ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಸೊ ಹಾಗಾಗಿ 2ರಿಂದ 3 ತಾಸು ವೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆನೆ ಬಂದ್ವಿ. ತುಂಬಾ ಜನ ಇಲ್ಲೇ ಹೊರಗಡೆನೆ ಕಾಯಿ ಕರ್ಪೂರ ಅಂತ ಹೇಳ್ಬಿಟ್ಟು ಇಲ್ಲೇ ಊದ್ಬತ್ತಿನ ಎಲ್ಲ ಹಚ್ತಾ ಇದ್ರು. ಸೊ ಹಾಗಾಗಿ ಹೊರಗಡೆ ಬಂದು ನಾವು ಕಾಯಿ ಕರ್ಪೂರನ ಎಲ್ಲಾನು ಮುಗಿಸ್ಕೊಂಡ್ಬಿಟ್ವಿ. ಆಮೇಲೆ ಒಬ್ರಜ್ಜಿಲಿ ಜಗನ್ನಾಥೇಶ್ವರ ಹೆಸರು ಹೇಳ್ಕೊಂಡು ಗಂಧನ ಇಡ್ತಿದ್ರು, ಹುಲಿಗೆಮ್ಮ ದೇವಿ ಹೆಸರು ಹೇಳ್ಕೊಂಡು ಕುಂಕುಮ ಇಡ್ತಿದ್ರು. ಸೊ ನನಗೂ ಹಚ್ಕೋಬೇಕಂತ ಆಸೆ ಆಯಿತು. ಇಬ್ರು ಸೇರ್ಕೊಂಡು ಹಣೆಗೆ ಗಂಧನ ಹಚ್ಕೊಂಡ್ಬಿಟ್ವಿ. ದೇವ್ರ ದರ್ಶನ ಮುಗಿಸ್ಕೊಂಡ್ವಿ, ಕಾಯಿ ಕರ್ಪೂರನ ಮುಗಿಸ್ಕೊಂಡ್ವಿ. ಒಂಥರ ಸಮಾಧಾನ ಅಂತ ಅನಿಸ್ಬಿಡ್ತು. ಸೊ ಅಲ್ಲಿಂದ ನಾವು ಹೊರಟ್ವಿ ತರಕಾರಿ ಮಾರ್ಕೆಟ್ಗೆ. ಸೊ ಖಾಲಿಯಾಗಿತ್ತಲ್ಲ ತೊಗೊಂಬರೋಣ ಅಂತ ಹೊರಟ್ವಿ. ಆಲ್ರೆಡಿ ಅದು ಕ್ಲೋಸ್ ಆಗಿತ್ತು. ಯಾಕಂದ್ರೆ ಟೈಮ್ ಆಗಿತ್ತಲ್ಲ ಅದಕ್ಕೆ. ಅದಾದ್ಮೇಲೆ ತುಂಬ ಹೊಟ್ಟೆ ಹಸಿದಿತ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಪರಿಚಯ ಇರೋ ಟಿಫಿನ್ ಸೆಂಟರ್ ಇತ್ತು. ದೋಸೆ ಮತ್ತು ಪೂರಿ ಅಂತ ಹೇಳ್ಬಿಟ್ಟು ಭರ್ಜರಿ ಇಬ್ರು ಸೇರ್ಕೊಂಡು ಬ್ಯಾಟಿಂಗ್ ಮಾಡಿಬಿಟ್ವಿ. ಟಿಫಿನ್ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟಿರೋದು ಮನೆ ಕಡೆಗೆ. ಸೊ ಇವತ್ತಿನ ಡೇ ಇಷ್ಟೇ ಆಗಿತ್ತು. ಇಷ್ಟ ಆದರೆ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.